ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ಸುವಾರ್ತೆಯ ಕುರಿತು ಅತಿ ಶ್ರೇಷ್ಠವಾದ ಅಮೋಘವಾದ ಕರುಣೆಯನ್ನು ಪಡೆದಿರುವಂಥವರು ನಾವು. ಎಲ್ಲದಕ್ಕೂ ಮೊದಲು ನಾವು ಪ್ರತಿನಿತ್ಯವೂ ನಮ್ಮ ದೇಹಗಳನ್ನು ಒಂದು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕಾಗಿದೆ. ಪ್ರಿಯರೇ, ಯಾಕೆ ಸಮರ್ಪಿಸಬೇಕಂತಂದರೆ, ಪ್ರತಿ ದಿವಸ ನಾವು ಆತನ ಕೃಪೆಯಿಂದ ಜೀವಂತವಾಗಿದ್ದೇವೆ. ರೋಮಪತ್ರಿಕೆ 12ನೇ ಅಧ್ಯಾಯ 1 ನಾವು ನೋಡುವುದಾದರೆ, ಆದುದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದಂಥ ಸೇವೆಯಾಗಿದೆ. ಪ್ರಿಯರೇ, ಇಲ್ಲಿ ಗಮನಿಸುವುದೇನಂತಂದರೆ, ನಿಮ್ಮ ದೇಹಗಳನ್ನು ಪರಿಶುದ್ಧವಾಗಿಟ್ಟುಕೊಳ್ಳಿ. ಅಷ್ಟೇ ಅಲ್ಲ, ಆ ಪರಿಶುದ್ಧತೆ ದೇವರಿಗೆ ಮೆಚ್ಚುಗೆಯಾಗಿರಲಿ. ಅಂದರೆ ಆ ಸಜೀವ ಯಜ್ಞವನ್ನು ದೇವರಿಗೆ ಮೆಚ್ಚುಗೆಯಾಗುವಂಥ ರೀತಿಯಲ್ಲಿ ನಾವು ದೇವರಿಗೆ ಸಮರ್ಪಿಸಬೇಕಿದೆ. ಅದನ್ನು ನೀವು ಹೇಗೆ ಬೇಡಿಕೊಳ್ತೀರಂದರೆ, ಕರುಣೆಯಿಂದ ಬೇಡಿಕೊಳ್ಳಿ. ಕರುಣೆ ಇದು ನಿಮ್ಮ ಯೋಗ್ಯವಾದಂಥ ಸೇವೆ. ಪ್ರಿಯರೇ, ದೇವರು ಬಯಸೋದು ನಮ್ಮ ಸಂಪತ್ತನ್ನೆಲ್ಲ, ಅವರಿಗೆ ನಮ್ಮ ದೇಹ ಬೇಕಾಗಿದೆ. ಹಳೆಯ ಒಡಂಬಡಿಕೆಯ ಸರ್ವಾಂಗ ಹೋಮದ ಹಾಗೆ ನಾವು ನಮ್ಮ ದೇಹಗಳನ್ನು ಅವರಿಗೆ ಸಮರ್ಪಿಸುತ್ತಾ, ಕರ್ತನೆ, ಇಲ್ಲಿ ಯಜ್ಞವೇದಿಯ ಮೇಲೆ ನಾನು ನನ್ನ ಕಣ್ಣುಗಳನ್ನು, ನನ್ನ ನಾಲಿಗೆಯನ್ನು, ನನ್ನ ಕೈಗಳನ್ನು, ನನ್ನ ಕಾಲುಗಳನ್ನು, ನನ್ನ ಕಿವಿಗಳನ್ನು, ನನ್ನ ಶರೀರದ ಎಲ್ಲ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನಪ್ಪ, ಸಮರ್ಪಿಸ್ತಾ ಇದ್ದೇನಪ್ಪ ಎಂಬುದಾಗಿ ನಾವು ಹೇಳಬೇಕಾಗಿದೆ. ಇದರ ನಂತರ ನಾವು ನಮ್ಮ ಮನಸ್ಸುಗಳನ್ನು, ನಮ್ಮ ಚಂಚಲೆಯುಳ್ಳ ಮನಸ್ಸನ್ನು ನಾವು ನವೀಕರಿಸಿಕೊಳ್ಳಬೇಕಾಗಿದೆ, ಅವರಿಗೆ ಒಪ್ಪಿಸಬೇಕಾಗಿದೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 2 ನೀವು ನೋಡೋದಾದರೆ, ನಮ್ಮ ಮನಸ್ಸುಗಳು ದೇವರ ವಾಕ್ಯದ ಮೂಲಕ ಸಂಪೂರ್ಣವಾಗಿ ತುಂಬಿಕೊಳ್ಳಬೇಕು, ಸಂಪೂರ್ಣತೆಯಿಂದ ತುಂಬಿಕೊಳ್ಳಬೇಕು. ಆಗ ವಾಕ್ಯದಲ್ಲಿ ಹೇಳುವ ಪ್ರಕಾರ ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ. ಅಂದರೆ ಮೊದಲನೇದು ಉತ್ತಮವಾಗಿರಬೇಕು, ದೇವರಿಗೆ ಮೆಚ್ಚುಗೆಯಾಗಿರಬೇಕು, ಪರಿಪೂರ್ಣತೆ ಇರಬೇಕು, ದೇವರ ಚಿತ್ತದಂತೆ ವಿವೇಚನೆಯಿಂದ ತಿಳಿದುಕೊಂಡು ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಮ್ಮ ದೇಹವನ್ನು ಸ್ವಾಮಿ ಸಜೀವ ಯಜ್ಞವಾಗಿ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀವಪ್ಪ. ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸಪ್ಪ, ನಮ್ಮ ಶಾಪಗಳನ್ನು ಮನ್ನಿಸು ಸ್ವಾಮಿ, ನಮ್ಮ ಜನ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಕರ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಪರಂಪರೆ
ಮಾಡಿದಂಥ ಎಲ್ಲ ಪಾಪಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಶರೀರದ ಇಚ್ಛೆ ಏಸಪ್ಪ ಎಲ್ಲವೂ ನಿಮ್ಮ ರಕ್ತದಲ್ಲಿ ನೆನೆಸ್ತೇವಪ್ಪ. 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ದೇವರೇ ಆಶೀರ್ವಾದಗಳು ಸುರಿದು ಬರಲಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ.